ನಮಸ್ತೆ ವೀಕ್ಷಕರೇ, ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ? ನೀವ್ ಹೆಂಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಬೆಳಗ್ಗೆನೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಇದು ಮಕ್ಳು ಯಾರು ಎದ್ದಿಲ್ಲ, ಸೊ ಇವಾಗ ಎಬ್ಸೆ ಅವ್ರನ್ನ ಮಾರ್ನಿಂಗ್ ಕ್ಲಾಸಸ್ಗೆ ಇನ್ನ ಶನಿವಾರ ಅಂದ್ರೆ ಸಾಟರ್ಡೆ ಇವತ್ತು ಮಾರ್ನಿಂಗ್ ಕ್ಲಾಸಸ್ ಇರುತ್ತದು. ಸೊ ಅದಕ್ಕೆ ಅಂತ ಬೇಗ ಎಬ್ಸ್ಬಿಟ್ಟು ರೆಡಿ ಆಗಕ್ಕೆ ಹೇಳಿದ್ದೀನಿ. ಮುಖ ತೊಳಿತಾ ಇದ್ದಾರೆ ಅವರು. ನಮ್ಮವ್ರಂತೂ ಇನ್ನೂ ಎದ್ದೇ ಇಲ್ಲ. ನೋಡಿ ಇವಾಗ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಮಕ್ಕಳು. ಬೆಳಗ್ಗೆ 6 ಗಂಟೆ ಟೈಮ್ ಅಲ್ಲಿ ನೋಡಿ ಬಿಸಿಲು ಹೆಂಗ್ ಬಂದಿದೆ ಅಂತ. ನಾನ್ ಬೆಳಗ್ಗೆ ಎದ್ದು ಮನೆ ಮುಂದೆ ಎಲ್ಲ ಗುಡ್ಸ್ಕೊಂಡ್ಬಿಟ್ಟೆ. ರಂಗೋಲಿ ನಾನು ರಾತ್ರಿನೇ ಆಚೆ ಎಲ್ಲ ತೊಳ್ದಿದ್ದೆ. ನೀರೆಲ್ಲ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೆ. ಸೊ ಅವಾಗ ತೊಳ್ಕೊಂಡ್ಮೇಲೆ ನೀರು ಹಾಕಿದ್ಮೇಲೆ ರಂಗೋಲಿ ಹಾಕ್ತಾ ಇದ್ರೆ ಚೆನ್ನಾಗಿರಲ್ಲ ಅಂತ ನಾನು ರಾತ್ರಿ ರಂಗೋಲಿ ಬಿಡಿಸಿದ್ದೆ. ಇವಾಗ ಮತ್ತೆ ಬೆಳಗ್ಗೆ ನೀರು ಅದೆಲ್ಲ ತೊಳೆದಿದ್ನಲ್ಲ, ಸೊ ತೊಳೆದಿರೋದಕ್ಕೆ ಮತ್ತೆ ಯಾಕೆ ತೊಳೆಯೋದು, ಸ್ವಲ್ಪ ನೀರು ಹಂಗೆ ಚೆಲ್ಕೊಂಡ್ರೆ ಸಾಕಾಗುತ್ತೆ. ನಾನು ಅದಕ್ಕೆ ನೀರು ಚೆಲ್ಕೊಂಡು ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ. ನಾನು ಚುಕ್ಕೆಗಳಿಟ್ಟು ರಂಗೋಲಿನ ಬಿಡಿಸ್ಕೊಳಕ್ಕೆ ಹೋಗಲ್ಲ. ಆ ಥರ ರಂಗೋಲಿ ಬಿಡಿಸ್ಕೊಳ್ಬೇಕಂದ್ರೆ ನನಗೆ ತುಂಬ ಕಷ್ಟನೇ, ಲೇಟ್ ಆಗುತ್ತೆ. ನನ್ನಿಂದ ಆಗೋದಿಲ್ಲ ಅಷ್ಟೊತ್ತು. ಚುಕ್ಕೆಗಳಿಟ್ಟು ರಂಗೋಲಿ ಬಿಡಿಸ್ಬೇಕಂದ್ರೂ ನಾನು ಬುಕ್ಕಲ್ಲಿ ನೋಡ್ಕೊಂಡೇ ಬಿಡಿಸ್ಕೋತೀನಿ. ಯಾವುದಾದ್ರೂ ಹಬ್ಬ ಇಂಥ ಟೈಮ್ಗಳಲ್ಲಿ ನಾನು ಚುಕ್ಕೆಗಳಿಟ್ಟು ಬಿಡಿಸ್ಕೋತೀನಿ. ಮಿಕ್ಕಿದ ಟೈಮ್ ಮಾರ್ನಿಂಗ್ ರೊಟೀನ್ ಅಲ್ವಾ, ಸೊ ನಾನು ಈ ಥರನೇ ನಾರ್ಮಲ್ ಆಗಿ ಕೈಯಲ್ಲೇ ಡಿಸೈನ್ಸ್ ಹಾಕ್ಕೊಂಡು ತಿರುಗಿಸ್ಕೊತಾ ಹೋಗ್ತಾ ಇರ್ತೀನಿ. ಚೆನ್ನಾಗಿರುತ್ತೆ ಇಂಥವು ಕೂಡ. ನಾರ್ಮಲ್ ಆಗಿ ನಾನು ಹಬ್ಬದ ದಿವಸಗಳು ಕೂಡ ಇದೇ ಥರನ ಹಾಕ್ಕೋತೀನಿ. ಇಲ್ಲ ನನಗೂ ಇದು ಡೈಲಿ ಹಾಕಿ ಬೋರ್ ಆಯಿತು ಅಂತಂದರೆ ಚುಕ್ಕೆ ರಂಗೋಲಿ ಹಾಕ್ಕೋತೀನಿ. ಇನ್ನು ಎಲ್ಲ ಕಂಪ್ಲೀಟ್ ಆಯಿತು ನೋಡಿ. ಇನ್ನು ರಾತ್ರಿ ನಾನು ಸ್ಟವ್ ಕ್ಲೀನ್ ಮಾಡಿರಲಿಲ್ಲ, ಸ್ವಲ್ಪ ರೆಸ್ಟ್ ಬೇಕು ಅಂತ ಮಲ್ಕೊಂಡ್ಬಿಟ್ಟಿದ್ದೆ ಬೇಗನೆ. ಈಗ ಬೆಳಗ್ಗೆ ಎದ್ದು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬ್ರಷ್ ಹಾಕಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಬಟ್ಟೆ ಹಾಕಿ ಒಂದು ಬಟ್ಟೆ ಹಾಕಿ ಎಲ್ಲ ಕ್ಲೀನಾಗಿ ಒಣಗಿಸ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆದಮೇಲೆ ನಾ ಎಲ್ಲ ಮಾಡ್ಕೊಳ್ಳೋದು. ಇನ್ನು ಬಂದುಬಿಟ್ರೆ ರಾತ್ರಿ ನಾನು ಮೊಳಕೆ ಕಾಳು ಹಾಕ್ಕೊಳ್ಳೋಣ ಅಂತ ಹೆಸ್ರು ಕಾಳನ್ನ ನೆನೆಸಿಟ್ಟಿದ್ದೆ ನೋಡಿ. ಅದು ಹೆಸ್ರು ಕಾಳು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೆ. ರಾತ್ರಿ ಮಲಗುವಾಗ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಕರೆಕ್ಟಾಗಿ ನೆನೆಯುತ್ತೆ. ಸೊ ನಾವು ಆ ಥರ ನೆನೆಸಿಟ್ಕೊಂಡ್ಬಿಟ್ರೆ ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ನಾವು ಬೇರೆ ಬಟ್ಲಿಗೆ ಬಗ್ಸ್ಕೊಂಡು ಬಿಡಬೇಕು. ಇಲ್ಲಾಂದರೆ ನಾನು ಮೊಳಕೆ ಕಾಳು ಹಾಕೋಕ್ಕೆ ಅಂತೆಲ್ಲ, ಸೊ ಮೊಳಕೆ ಹಾಕೋದಕ್ಕೆ ನೀರೆಲ್ಲ ಬೇರೆ ಬಟ್ಲಿಗೆ ಬಗ್ಸ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಡ್ರೈ ಆದ ನಂತರನೇ ಅದನ್ನು ಬೇರೆ ಬಟ್ಲಿಗೆ ತಗೋಬೇಕು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನು ಮೊಳಕೆ ಹಾಕೋದಕ್ಕೆ ಎಲ್ಲ ಚೆನ್ನಾಗಿ ನೆನೆಸ್ತಾರೆ. ಅದು ನಾರ್ಮಲಾಗೆ ನೆನೆಸ್ತಾರೆ. ನೆನೆಸ್ಬಿಟ್ಟು ಒಂದು ಕಾಟನ್ ಕ್ಲಾತಲ್ಲಿ ಕಟ್ಬಿಟ್ಟು ಮೂಟೆ ಕಟ್ಟಿ ಒಂದು ಹತ್ರ ಇಟ್ಕೋತಾರೆ. ಅದನ್ನು ಯಾವುದಕ್ಕಾದ್ರೂ ನೇತಾಕೋದು ಎಲ್ಲಾದರೂ ಇಡೋದು ಈ ಥರ ಮಾಡಿ ಇಡ್ತಾರೆ. ಅದು 2 ದಿನದಲ್ಲಿ ಮೊಳಕೆ ಬರುತ್ತೆ. ನಾನು ಆ ಥರ ಮಾಡೋಕ್ಕೆ ಹೋಗಲ್ಲ. ಅದು ಬಟ್ಟೆ ಯಾವುದು ಇದು ಹುಡುಕ್ಬೇಕು ಅಂತ, ಸೊ ಆ ಥರನೂ ಮಾಡ್ಕೋತೀನಿ. ಇದು ಸಿಂಪಲ್ ಆಗಿರುತ್ತೆ, ನಾರ್ಮಲ್ ಆಗಿ ಎತ್ತಿಟ್ಕೊಳ್ಳೋ ಥರನೂ ಇರುತ್ತೆ. ಅದಕ್ಕೆ ನಾನು ಈ ಥರ ಎಲ್ಲ ಇದು ನೀರು ಚೆನ್ನಾಗಿ ಬಗ್ಸ್ಕೊಂಡ್ಬಿಟ್ಟು ಒಂದು ಕ್ಲೋಸ್ ಆಗೋ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಅದು ನಾವು ಬೆಳಗ್ಗೆ ನಾನಿಸಿ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಸಂಜೆ ಅಷ್ಟೊತ್ತಿಗೆ ಚಿಕ್ಕದಾಗಿ ಮೊಳಕೆ ಬಂದಿರುತ್ತೆ ಖಂಡಿತ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಏನು ಅಂತ. ಅದು ಖಂಡಿತ ಮೊಳಕೆ ಬಂದೇ ಬರುತ್ತೆ. ಈವ್ನಿಂಗ್ ಅಷ್ಟೊಳಗೆ ತೋರಿಸ್ತೀನಿ ನಾನು. ಈವ್ನಿಂಗ್ ಕೂಡ ಅದು ನಿಮಗೆ ಮೊಳಕೆ ಬಂದಿರೋದು. ಈಗ ಇದನ್ನು ಈ ಬಾಕ್ಸ್ನ ಒಂದು ಹತ್ರ ಎತ್ತಿಟ್ಕೊಂಡ್ಬಿಡಿ. ನಾನು ಟ್ರಾನ್ಸ್ಪರೆಂಟ್ ಕಾಣಿಸೋದ್ರಲ್ಲೇ ಹೆಸ್ರು ಕಾಳನ್ನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ಬೋದು. ಈಗ ಅದು ಮುಗಿದಾದ್ಮೇಲೆ ಈಗ ಬೆಳಗ್ಗೆ ಟಿಫನ್ ಅಂತೂ ಮಾಡಲೇಬೇಕು. ನಾನು ಟಿಫನ್ ಅಂದರೆ ಆ ಥರ ಈ ಥರ ಏನು ಮಾಡೋಕ್ಕೆ ಹೋಗಲ್ಲ. ನಾರ್ಮಲಾಗಿ ರೈಸ್ ಮಾಡಿ ಸಾಂಬಾರು ಮಾಡಿಬಿಡ್ತೀನಿ. ಇವಾಗ ನಾನು ಅಕ್ಕಿಗೆ ಇಟ್ಬಿಟ್ಟು ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಹೆಸರೆಲ್ಲ ಕಾದಾದ್ಮೇಲೆ ಅಕ್ಕಿ ಎಲ್ಲ ತೊಳೆದು ಹಾಕ್ಕೋತಾ ಇದ್ದೀನಿ. ಸಾಂಬಾರು ಏನಿಲ್ಲ, ರಾತ್ರಿದೆ ಸಾಂಬಾರಿತ್ತು, ಜಾಸ್ತಿ ಇತ್ತು ಅಂತ ಅದನ್ನು ಚೆನ್ನಾಗಿ ಕಾಯಿಸಿಟ್ಟಿದ್ದೆ. ಅದೇ ಬೆಳಗ್ಗೆ ಹಾಗೆ ಆಗುತ್ತೆ ಅಂತ ಅದನ್ನೇ ಇಟ್ಕೊಂಡೆ. ಇನ್ನು ಬಂದುಬಿಟ್ರೆ ಮಕ್ಕಳಿಗೂ ಇವತ್ತು ಸಾಟರ್ಡೆ ಅಲ್ವಾ, ಸಾಟರ್ಡೆ ಬೆಳಗ್ಗೆನೇ ಹೋಗ್ಬೇಕಾಗುತ್ತೆ. ನಾನು ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದೀನಿ. ನಮ್ಮ ಹತ್ರ ಅಷ್ಟೊಂದು ಪುರ್ಸೊತ್ತಿಲ್ಲ, ಸೊ ಅದಕ್ಕೇನೆ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದೀವಿ. ಅಂದರೆ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಆಗಿದೆ ಅಂತಲೇ ನಾನು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ನನ್ನ ಮಕ್ಕಳು ಚೆನ್ನಾಗಿ ಓದ್ತಾರೆ. ಸೊ ನನಗೆ ಸ್ಯಾಟಿಸ್ಫೈಡ್ ಆ ಸ್ಕೂಲಲ್ಲಿ, ಸೊ ಅದಕ್ಕೆ ನಾನು ಅಲ್ಲೇ ಓದಿಸ್ತಾ ಇದ್ದೀನಿ. ಇನ್ನು ಬಂದುಬಿಟ್ಟೆ ಅವರಷ್ಟಕ್ಕೆ ಅವರೇ ಎಲ್ಲ ರೆಡಿ ಮಾಡ್ತಾರೆ, ನಾನೇ ರೆಡಿ ಮಾಡೋಷ್ಟಿಲ್ಲ. ತಲೆ ಒಂದು ಬಾಚ್ತೀನಿ ಅಷ್ಟೇ. ಈ ಚಿಕ್ಕ ಹುಡುಗಿಗಂತೂ ನಾನು ಬಾಚಿಲ್ಲ ಅಂದರೆ ಅವರು ಇನ್ನಿರೋದೇ ಇಲ್ಲ.
ಇನ್ನು ದೊಡ್ಡ ಹುಡುಗಿಗೂ ಹಂಗೇನೋ ಆಗ್ಬಿಟ್ಟೆ ಜಡೆನ ಆ ಕಡೆ ಈ ಕಡೆ 2 ಜಡೆ ಹಾಕಿ ಕಳಿಸ್ತೀನಿ. ಟೇಪು ನಾರ್ಮಲ್ ಟೈಮಲ್ಲಿ ಕಲಿಸ್ತೀವಿ, ಯೂನಿಫಾರ್ಮ್ ಇರುವಾಗ ಮಾತ್ರ ಟೇಪ್ ಹಾಕೋದು, ಇಲ್ಲಾಂದ್ರೆ ನಾರ್ಮಲ್ ಆಗಿ ಈ ತರ ರಬ್ಬರ್ ಬ್ಯಾಂಡ್ ಹಾಕಿ ಕಲಿಸ್ತೀನಿ. ಗಾಯ್ಸ್ ಇದನ್ನ ನೀವು ನೋಡೇ ಇರ್ತೀರಾ, ಇನ್ಸ್ಟಾ ರೀಲ್ಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಪೇಜ್ಗಳಲ್ಲಿ ಬರ್ತಾ ಇರುತ್ತೆ. ಇದು ಹೇರ್ ಸ್ಟ್ರೈಟ್ನಿಂಗ್ ಕ್ರೀಮು ನೋಡಿ ಇದು ನೋಡೇ ಇರ್ತೀರಾ ಇದನ್ನ. ಇದು ನಾನು ಮೀಶೋದಲ್ಲಿ ನೋಡೋಣ ಒಂದ್ಸತಿ ಟ್ರೈ ಮಾಡೋಣ ಅಂತ ಬುಕ್ ಮಾಡಿದೆ. ಅಪ್ಲೈ ಕೂಡ ಮಾಡಿದ್ದಾಯ್ತು ನೋಡಿ, ಖಾಲಿ ಆಗಿದೆ ನೋಡ್ಬೋದು. ವೈಟ್ಗೆ ಇದೆ, ಏನು ಡಿಫ್ರೆನ್ಸ್ ಏನಿಲ್ಲ, ಸ್ಮೆಲ್ ಏನ್ ಅಷ್ಟೊಂದೇನಿಲ್ಲ, ಚೆನ್ನಾಗಿದೆ ಸ್ಮೆಲ್ಲು. ಆದ್ರೆ ಇದು ನೋ ಯೂಸ್, ಓನ್ಲಿ ವೇಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇದು ಏನ್ ಸ್ವಲ್ಪ ಕೂಡ ಯೂಸ್ ಇಲ್ಲ. ನಾನು ಅಪ್ಲೈ ಮಾಡಿ ನಿನ್ನೆ ಈವ್ನಿಂಗ್ ಸ್ನಾನ ಮಾಡಿದ್ದು, ನಾರ್ಮಲ್ ಆಗೇ ಇದಾವೆ ನೋಡಿ, ಏನ್ ಡಿಫ್ರೆನ್ಸ್ ಏನು ಒಂಚೂರು ಕೂಡ ಇಲ್ಲ. ಸೊ ತುಂಬಾ ವೇಸ್ಟ್. ನೀವು ಇನ್ಸ್ಟಾ ರೀಲ್ಸ್ ಪೇಜ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿ ಬೈ ಮಾಡಕ್ಕೆ ಹೋಗ್ಬೇಡಿ. ನಾನು ನಿಮ್ಗೆ ಹೇಳೋಣ ಅಂತಾನೆ ಬಂದಿದ್ದು, ಇದನ್ನ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಸ್ಟ್ರೈಟ್ ಮಾಡ್ಕೋಬೇಕು ಅಂತ ನನ್ಗೂ ಆಸೆ, ಅದಕ್ಕಿಂತ ಎಲ್ಲ ನಾನು ಟ್ರೈ ಮಾಡ್ತೀನಿ. ಸೊ ನೋಡೋಣ ಅಂತ ಒಂದ್ಸತಿ ಬೈ ಮಾಡ್ರೆ ಅದು ಫುಲ್ ವೇಸ್ಟ್ ಆಗೋಯ್ತು. ಸೊ ಅದ ಇವಾಗ ನಾನು ರಿಟರ್ನ್ ಮಾಡ್ಬಿಟ್ಟಿದೀನಿ, ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಎಲ್ಲ ಇಟ್ಬಿಟ್ಟಿದೀನಿ. ಇವಾಗ ಬರ್ತಾ ರಿಟರ್ನ್ ಇಟ್ಕೊಂಡು ಹೋಗೋಕೆ. ನೋ ಯೂಸ್. ಏನಾದ್ರು ಬೇಕಿದ್ರೆ ನೀವು ಹೋಗಿ ಪಾರ್ಲರ್ ಅಲ್ಲೇ ಮಾಡಿಸ್ಕೋಬೇಕು ಅಷ್ಟೇ ಹೊತ್ತು ಇಲ್ಲಿ ಅಲ್ಲಿ ಇಲ್ಲಿ ಯಾವ್ದು ಇದು ಅಂತ ನಾವು ಟ್ರೈ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಲ್ಲ ಇಂಥದ್ದೇ ಮಾಡ್ತೀನಿ ನಾನು ಕೆಲ್ಸಗಳು. ಮೀಶೋದಲ್ಲಿ ಸಿಕ್ಕಿದ್ದೆಲ್ಲ ಬುಕ್ ಮಾಡ್ತಾ ಇರ್ತೀನಿ. ಅದು ವೇಸ್ಟ್ ಅಂತಂದ್ರೆ ಮತ್ತೆ ರಿಟರ್ನ್ ಮಾಡಿ ಕ್ಯಾನ್ಸಲ್ ಮಾಡಿ ಇದೇ ಕಳ್ಸಿಬಿಡ್ತಾ ಇರ್ತೀನಿ. ಮಕ್ಕಳು ಊಟ ಮಾಡ್ತಾ ಇದಾರೆ ನೋಡಿ, ಟೈಮ್ ಆಯ್ತು ಅಂತ. ಇನ್ನು ನಾನು ಬಂದ್ಬಿಟ್ಟು ಬೆಳಗ್ಗೆ ಟೀ ಕಾಫಿ ಏನು ಕುಡಿಯೋದಿಲ್ಲ. ಒಂದು ಗ್ಲಾಸ್ ಹಾಟ್ ವಾಟರ್ ತಗೋತೀನಿ, ಅದರಲ್ಲಿ 2 ಸ್ಪೂನು ತುಪ್ಪ ಮತ್ತೆ ಹಾಫ್ ಲೆಮನ್ ಹಾಕೊಂಡು ಕುಡಿತೀನಿ. ಲೆಮನ್ನು ಡೈಜೆಷನ್ಗೆ ಎಲ್ಲ ಹೆಲ್ಪ್ಫುಲ್ ಆಗೇ ಇರುತ್ತೆ. ಇನ್ನು ಬಿಸಿ ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾನೆ ಹೇಳ್ಬೋದು ಮಾರ್ನಿಂಗ್ ಕುಡಿಯೋದ್ರಿಂದ. ಸೊ ಅದಕ್ಕೆ ನಾನು ಕುಡಿತೀನಿ. ಫೋನ್ ಮಾಡು. ಗಾಡಿ ಕೀ ಚಾವಿಲ್ಲ. ಇನ್ನು ನನಗೆ ಕೆಲಸಕ್ಕೆ ಟೈಮ್ ಆಯಿತು ಅಂತ ನಾನು ಬೇಗ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲ ಟಿಫನ್ ಲಂಚ್ಗೆ ನಾನು ಏನು ಮಾಡ್ತೀನೋ ಅದೇ ಹಾಕ್ಕೊಂಡು ಹೋಗ್ತೀನಿ, ಬೇರೆ ಏನು ಮಾಡ್ಕೊಳ್ಳಲ್ಲ ಬಾಕ್ಸ್ಗೆ. ಬೆಳಗ್ಗೆ ಏನು ಮಾಡ್ತೀನೋ ಮನೆಯಲ್ಲಿ ಎಲ್ರಿಗೂ ಅದೇನೋ ನಾನು ಹಾಕ್ಕೊಂಡು ಹೋಗ್ತೀನಿ. ತಂಗ್ಳಣ್ಣಿದ್ರೆ ತಂಗ್ಳಣ್ಣನೇ ಹಾಕ್ಕೊಂಡು ಹೋಗ್ತೀನಿ. ಸೊ ನನಗೆ ಅದು ಇದು ಅಂತ ಏನು ನಾನು ಇದೇ ಮಾಡೋದಿಲ್ಲ, ಯಾವುದಿದ್ರೆ ಅದೇ ಹಾಕ್ಕೊಂಡು ಹೋಗ್ತೀನಿ. ತಂಗ್ಳಿರೋದು ತಂಗ್ಳಿಟ್ಟು ಮತ್ತೆ ಅದು ಇದು ಅಂತ ನಾನು ಯೋಚನೆನೇ ಮಾಡೋದಕ್ಕೆ ಹೋಗಲ್ಲ. ಯಾವುದಿದ್ರೆ ಅದೇ ತಿನ್ಕೊಂಡು ಹೋಗ್ತೀನಿ. ನಾನು ನೆಮ್ಮದಿಯಾಗಿ ಇರ್ತೀನಿ. ಯಾಕಂದರೆ ಬಡವ್ರಂದ್ರೆ ಸ್ವಲ್ಪ ಹಂಗೇನೆ ಇರಬೇಕು, ಇಲ್ಲಾಂದ್ರೆ ರಿಚ್ನೆಸ್ಗೆ ಹೋದ್ರೆ ಅಂತ ಆಗೋದೇ ಇಲ್ಲ. ಇನ್ನು ಸ್ವಲ್ಪ ಮೊಸರಿತ್ತು, ಅದಕ್ಕೆ ಮೊಸರಾಗ್ಬಿಟ್ಟು ಕಲಿಸ್ಕೊಂಡು ತಿಂದೆ, ಬಾಡಿ ಹೀಟ್ ಕಂಟ್ರೋಲಲ್ಲಿ ಇರುತ್ತೆ ಅಂತ. ಸೊ ಇನ್ನು ಎಲ್ಲೋ ಟೈಮ್ ಆಯಿತು, ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡ್ರಲ್ಲ ನಮ್ಮದು ಮಾರ್ನಿಂಗ್ ರೊಟೀನ್. ಇವಾಗ ನನಗೂ ಟೈಮ್ ಆಯಿತು ಕೆಲ್ಸಕ್ಕೆ ಹೋಗೋಕ್ಕೆ. ನೋಡಿ ನಾನು ಇಷ್ಟು ಮಾತ್ರ ಹೇರ್ ಕ್ಲಿಪ್ ಹಾಕ್ಕೊಂಡು ಸಿಂಪಲ್ ಆಗಿ ಲಿಪ್ಸ್ಟಿಕ್ ಒಂದು ಹಾಕೊಂಡು ಕುಂಕುಮ ಇಟ್ಕೊಂಡಿದ್ದೀನಿ ಅಷ್ಟೇನೆ. ನಾನು ಇನ್ನು ಜಾಸ್ತಿ ರೆಡಿ ಹಾಕೋಕೆ ಹೋಗಲ್ಲ. ಸೊ ಇಷ್ಟೇನೆ ನಂದೆಲ್ಲ ಮಾರ್ನಿಂಗ್ ಒಂದು ದಿನ ಹಿಂಗೆ ಇರುತ್ತೆ. ಸೊ ನನ್ನ ದಿನ ಏನೇನು ಮಾಡ್ತೀನಿ ಹಿಂಗೆಲ್ಲ ಅಂತ ನಿಮಗೆ ನನ್ನ ಮಾರ್ನಿಂಗ್ ರೊಟೀನ್ಸ್ನ, ಈವ್ನಿಂಗ್ ರೊಟೀನ್ನ ನಿಮ್ಮ ಹತ್ರ ಎಲ್ಲಾನು ಶೇರ್ ಮಾಡ್ಕೊತೀನಿ ನಾನು ಇನ್ನು ಮುಂದೆ. ಯಾಕಂದ್ರೆ ನನ್ನ ರೊಟೀನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತೆ ನಮ್ಗೆ ಅದು ಒಂದು ಖುಷಿ ಆಗುತ್ತೆ ಅಂತ ನಿಮ್ಗೆ ಈ ತರ ಮಾರ್ನಿಂಗ್ ರೊಟೀನ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತಿಂದು ಸಾಟರ್ಡೇದು ಮಾರ್ನಿಂಗ್ ರೊಟೀನ ಶೇರ್ ಮಾಡ್ಕೊಂಡಿದ್ದೀನಿ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಇನ್ನು ಯಾರು ಮೊದಲನೇದಾಗಿ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ ಸಪೋರ್ಟ್ ನಂಗೆ ಇರುತ್ತೆ ಅಂತ ನಾನು ಖಂಡಿತ ಅನ್ಕೋತಾ ಇದ್ದೀನಿ. ಸೊ
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಇಂದ ನಿಮ್ ಮುಂದೆ ಖಂಡಿತ ನಾನು ಬರ್ತಾನೆ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.